ಅಶ್ವಥ್ ಅವ್ರು ಆಯ್ತು ಮಾತಾಡ್ತಾರಲ್ಲ. ಈಗ ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್ ಅಲ್ಲ, ಅಬ್ಕಾರಿನ ಸ್ವಲ್ಪ ಚೆನ್ನಾಗಿ ಮಾಡ್ಲಿಕ್ಕೆ ಅದಕ್ಕೊಂದು ಕಮಿಟಿ ಮಾಡಿ. ಒಂದ್ ಸೆಕೆಂಡ್ ಕಾಂಗ್ರೆಸ್ ನೀವೆಲ್ಲ ಸಮಸ್ಯೆ ಅಶ್ವಥ್ ಅವರೇ, ನೀವು ಸಮಸ್ಯೆ ಬಗೆಹರಿಸಲಿಕ್ಕೆ ಸಹಕಾರ ಮಾಡಿ ಮತ್ತೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿ. ಅದೇ ನಾನೇನ್ ಹೇಳ್ದೆ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಶಾಸಕರಿಗೆ ಅಗೌರವ ಬರುವಂತದ್ದು ಮತ್ತು ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಅದು ಅವಕಾಶ ಕೊಡಿ ಇವರೇ, ಅಷ್ಟು ತಾಳ್ಮೆ ಆದ್ರೂ ಬೇಕಲ್ಲ. ಶಾಸಕರಿಗೆ ಯಾವುದೇ ಅಗೌರವ ಆಗುವಂಥದ್ದು ಮತ್ತು ಶಾಸಕರ ಯಾವುದೇ ಹಕ್ಕು ಮೊಟಕುಗೊಳಿಸುವ ರೀತಿಯಲ್ಲಿ ಸ್ಪಷ್ಟವಾದ ಅವನ ಸಂದೇಶ. ಪ್ರತಿಪಕ್ಷ ನಾಯಕರೇ ಇವಾಗ ಕೇಳಿಲ್ಲಿ ನಿಲ್ಲಿ. ಶಾಸಕರಿಗೆ ಅಗೌರವ ಆಗದ ರೀತಿಯಲ್ಲಿ, ಶಾಸಕರ ಹಕ್ಕು ಯಾವುದಕ್ಕೂ ಮೊಟ್ಟಗಾಗದ ರೀತಿಯಲ್ಲಿ ನಾವು ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿ ಸ್ಪಷ್ಟ ಸೂಚನೆ ಕೊಡ್ತೇವೆ ಒಂದು ಹೇಳಿದ್ದಾರೆ. ತಾವು ಇವತ್ತು ಏನಿದ್ದೀರಿ, ಈ ಒಂದು ಅನುಷ್ಠಾನ ಆಗುವಂಥ ಕೆಲವೊಂದು ಸಮಸ್ಯೆಗಳೇನಿದೆ ಪ್ರಾಕ್ಟಿಕಲ್ ಕೆಲವೊಂದು ವಿಚಾರ ತಾವು ಗಮನಕ್ಕೆ ತಂದಿದ್ದೀರಿ. ಬಹುಶಃ ಇವತ್ತು ಈ ಸೆಷನ್ ಆದ ನಂತರ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕರೆಸಿ ಕೂತ್ಕೊಂಡು ಏನೆಲ್ಲ ಸಮಸ್ಯೆ ಚರ್ಚೆ ಮಾಡಿ ಆ ಸಮಸ್ಯೆ ದೂರ ಮಾಡಲಿಕ್ಕೆ ಸಭೆ ಕರೆದು ನಿಮ್ ಸಮಸ್ಯೆಗಳು ಏನಿದಾವೆ, ಸಮಸ್ಯೆಗಳು ನೈಜವಾದಂತ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾಡೋಣ. ಬಟ್ ನೀವು ಗ್ಯಾರಂಟಿ ಸಮಿತಿಗಳಿಗೆ ಮಾಡಬೇಡಿ ಕಾರ್ಯಕರ್ತರನ್ನ ಅಂತ ಹೇಳೋದು ಸರಿ ಇಲ್ಲ. ಆಯ್ತು, ಒಂದ್ ಸೆಕೆಂಡ್ ನೀವೆಲ್ಲ ಬೊಬ್ಬೆಗಳಲ್ಲಿ ಏನು ಕೇಳುದಿಲ್ಲ. ಒಂದ್ ಸೆಕೆಂಡ್ ಈಗ ಮುಂಡರಾಜ್ ಯಾಕೆ ಮಾತಾಡ್ತೀನಿ, ನೇಮಿರಾಜ್ ನಿಲ್ಲಪ್ಪ. ನೋಡಿ ಇಲ್ಲ ಅಂದ್ರೆ ಮೀಟಿಂಗ್ ಮಾಡಬೇಡಿ ಅಂತ ಹೇಳಿ ಅಷ್ಟೇ. ಆಯ್ತಪ್ಪ, ಕೂತ್ಕೊಳ್ಳಿ ಒಮ್ಮೆ. ಒಂದ್ ಸೆಕೆಂಡ್. ಈಗ ಅಷ್ಟೇ ನೀವು ಒಂದೊಂದೇ ಆಗುದಿಲ್ಲ, ಕೇಳಿ. ಈಗ ನೇಮರಾಜ್ ಅವರೇ, ಈಗ ಮನೆ ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ನಿಮ್ಗೆ ಯಾವ್ದು ಅಗೌರವ ಬದ್ದಿತ್ತು ನೋಡ್ಕೊಳ್ಳಿ. ಒಂದು ಎರಡನೇದು, ಈ ಒಂದು ಸಮಿತಿ ಮುಖಾಂತರ ಶಾಸಕ ಏನೋ ಸಮಸ್ಯೆ ಆಗುದಿದ್ದಲ್ಲಿ ಸೆಷನ್ ಆದ ನಂತರ ನಿಮ್ಮ ಒಂದ್ ಸೆಕೆಂಡ್ ಸನ್ಮಾನ್ಯ ಅಧ್ಯಕ್ಷರೇ ನಿಲ್ಲಪ್ಪ. ಅಲ್ಲ, ಈಗ ಸೆಷನ್ ಅಧಿವೇಶನ ಆದ ನಂತರ ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿಕೊಂಡು ಏನು ಸಮಸ್ಯೆ ಬರ್ತದೆ ನೋಡಿ ಅದನ್ನ ಬಗೆಹರಿಸ ಅಂತ ಹೇಳಿದ್ದಾರೆ. ಹೇಳಿಲ್ಲ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷ ಹೇಳಿದನು. ಈಗ ತಾವು ಹೇಳಿದ್ರಿ ಸೆಷನ್ ಅಧಿವೇಶನ ಆದ ನಂತರ ನಿಮ್ಮನ್ನು ಕರೆದು ನಾನು ಮಾತಾಡಿಸಿ ಬಗೆಹರಿಸ ಅಂತ ಕರೆದು ಮಾತಾಡ್ತೀನಿ. ದಯವಿಟ್ಟು ತಾವು ಆಸನಕ್ಕೆ ಹೋಗ್ಬೇಕಾಗಿರ್ತೇನೆ ಕೆಪಿಎಸ್ಸಿ ಮುಖಾಂತರ. ಆಯ್ತು, ಓಕೆ. ನೋಡಿ ಸನ್ಮಾನ್ಯ ಅಧ್ಯಕ್ಷರೇ, ಅಧಿಕಾರ ಅಲ್ಲ, ಅಧಿಕಾರ ಅವ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ, ಅವ್ರಿಗೆ ಆಫೀಸ್ಗಳು ಕೊಡೋದು, ಆಫೀಸ್ಗೆ 15 ಲಕ್ಷ 20 ಲಕ್ಷ ಮಾಡೋದು. ಸನ್ಮಾನ್ಯ ಅಧ್ಯಕ್ಷರೇ ಸರಿ ಇಲ್ಲ, ಸನ್ಮಾನ್ಯ ಸರಿ ಇಲ್ಲ. ಅಧಿವೇಶನ ಆದ ನಂತರ ಈ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಂತ ಹೇಳಿದ್ದಾರೆ. ಚರ್ಚೆ ಮಾಡೋ ವಿಷಯ ಏನಿಲ್ಲ, ಮೊಟಕುಗೊಳಿಸ್ತಾ ಇದ್ದಾರೆ, ಶಾಸಕರ ಅಧಿಕಾರ ಮೊಟಕುಗೊಳಿಸ್ತಾ ಇದ್ದಾರೆ, ಮತ್ತೆ ದುರುಪಯೋಗಪಡಿಸ್ಕೊತಾ ಇದ್ದಾರೆ. ಅದೇ ನಾಲ್ಕು ಮೀಟಿಂಗ್ ಕರೆದಾಗ ಎಲ್ಲ ವಿಚಾರಣೆ ಹೇಳಿ. ಈಗ ಕೂತ್ಕೊಳ್ಳೋಣಪ್ಪ. ಸಹಕರಿಸಿದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಪ್ರತಿಪಕ್ಷ ನಾಯಕರಿಗೆ, ಎಲ್ಲ ಸದಸ್ಯರಿಗೆ ಜನತೆ ಪರವಾಗಿ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ, ಇವರ ಹಕ್ಕು ಚ್ಯುತಿಯಾಗದ ರೀತಿ ನೋಡ್ಕೊಳ್ಳೋದು, ಮತ್ತೆ ಇವರಿಗೆ ಅಗೌರವ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದನ್ನ ಐ ವಿಲ್ ಅಶ್ಯೂರ್ ದೆಮ್. ಓಕೆ.